ನಿಮ್ಮ ಕೈಯಲ್ಲಿ 25,000 ಇದ್ರೆ ಸಾಕು. ಈ 4 ಬಿಸ್ನೆಸ್ನಿಂದ ತಿಂಗಳಿಗೆ 50,000 ಗಳಿಸಿ. ನೀವು ಕಡಿಮೆ ವೆಚ್ಚದಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವಿರಾ? 25,000ಕ್ಕಿಂತ ಕಡಿಮೆ ಹೂಡಿಕೆಯಿಂದ ಪ್ರಾರಂಭಿಸಬಹುದಾದ 4 ವ್ಯವಹಾರ ಕಲ್ಪನೆಗಳು ನಿಮಗಾಗಿ ಇಲ್ಲಿವೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ತಮ್ಮ ಕೆಲಸವನ್ನು ಬಿಟ್ಟು ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸ್ತಾರೆ. ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ಗಳು ಮತ್ತು ಅಗ್ಗದ ಸಾಲಗಳು ಯುವಕರನ್ನ ವ್ಯಾಪಾರದತ್ತ ಆಕರ್ಷಿಸುತ್ತಿವೆ. ಇದರ ಪರಿಣಾಮವಾಗಿ ಅನೇಕ ಜನರು ತಮ್ಮ ಸ್ವಂತ ಕಂಪನಿ ಅಥವಾ ವ್ಯವಹಾರವನ್ನು ತೆರೆಯಲು ಬಯಸ್ತಾರೆ. ಆದರೆ ಉದ್ಯಮವನ್ನು ಪ್ರಾರಂಭಿಸಲು ಕೋಟಿ ಅಥವಾ ಲಕ್ಷಾಂತರ ರೂಪಾಯಿ ಬೇಕು ಎಂದು ಹಲವರು ಬಯಸ್ತಾರೆ. ಆದರೂ ಇದು ನಿಜವಲ್ಲ. ನೀವು ಕೆಲವೇ ಸಾವಿರ ರೂಪಾಯಿಗಳಲ್ಲಿ ನಿಮ್ಮ ಸ್ವಂತ ಗೃಹಾಧಾರಿತ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಈ ಹಿನ್ನೆಲೆಯಲ್ಲಿ ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಆದಾಯವನ್ನು ಒದಗಿಸುವ ವ್ಯವಹಾರದ ಕಲ್ಪನೆಗಳು ನಿಮಗಾಗಿ. ಹಾಗಾದರೆ ಬನ್ನಿ ಈ ಟಾಪ್ 4 ಬಿಸ್ನೆಸ್ ಐಡಿಯಾಗಳು ಯಾವುವು ಅಂತ ನೋಡೋಣ. ನಂಬರ್ 1, ಅನೇಕ ಯುವಕರು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ತಮ್ಮ ಸ್ಥಳೀಯ ಪ್ರದೇಶಗಳನ್ನು ಬಿಟ್ಟು ಇತರೆ ನಗರಗಳಿಗೆ ಹೋಗ್ತಾರೆ. ಅಂತಹ ಜನರು ಹೆಚ್ಚಾಗಿ ಹೊರಗೆ ತಿನ್ನಲು ಆಸಕ್ತಿಯನ್ನು ಹೊಂದಿರ್ತಾರೆ. ಅಂತಹವರಿಗಾಗಿ ಆನ್ಲೈನ್ ಟಿಫನ್ ಸೇವೆಯ ವ್ಯವಹಾರವನ್ನು ಪ್ರಾರಂಭಿಸುವುದು ಒಳ್ಳೆಯದು. ಈ ವ್ಯವಹಾರಕ್ಕಾಗಿ ಹೆಚ್ಚಿನ ವೆಚ್ಚವಿಲ್ಲ. ಟಿಫನ್ ನಿಮ್ಮ ಮನೆಯಲ್ಲಿ ತಯಾರಿಸಬಹುದು ಮತ್ತು ನಿಮ್ಮ ಹತ್ತಿರದ ಪ್ರದೇಶಗಳ ಗ್ರಾಹಕರಿಗೆ ತಲುಪಿಸಬಹುದು. ಈ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರು ಮೊದಲು ಸ್ವಲ್ಪ ಪ್ರಚಾರವನ್ನು ಮಾಡಿ. ಇದರಿಂದ ಎಲ್ಲರಿಗೂ ತಿಳಿಯುತ್ತದೆ. 2, ಇತ್ತೀಚಿನ ದಿನಗಳಲ್ಲಿ ಬ್ಯೂಟಿ ಪಾರ್ಲರ್ ವ್ಯಾಪಾರವು ಉತ್ತಮ ಆದಾಯದ ಮೂಲವಾಗಿದೆ. ಬ್ಯೂಟಿ ಪಾರ್ಲರ್ಗಳು ಮಹಿಳೆಯರಿಗಷ್ಟೇ ಅಲ್ಲದೆ ಪುರುಷರಿಗೂ ಬರುತ್ತಿವೆ. ನೀವು ಈ ವ್ಯವಹಾರದಲ್ಲಿ ಆಸಕ್ತಿ ಹೊಂದಿದ್ದರೆ ನೀವು ಕಡಿಮೆ ವೆಚ್ಚದಲ್ಲಿ ಪ್ರಾರಂಭಿಸಬಹುದು. ಕೆಲವು ಕಾರ್ಯಾಚರಣೆಗಳು ಮತ್ತು ಉಪಕರಣಗಳನ್ನು ಖರೀದಿಸಬೇಕಾಗುತ್ತದೆ. ಮೂಲಭೂತ ವಿಷಯಗಳ ಬಗ್ಗೆ ತರಬೇತಿ ನೀಡಬೇಕು. ಈ ಕ್ಷೇತ್ರದಲ್ಲಿ ಎಷ್ಟೋ ಜನ ಸಣ್ಣದಾಗಿ ಶುರು ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದ್ದಾರೆ ಮತ್ತು ಅವ್ರದ್ದೇ ಆದ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಅದರಿಂದ ಫ್ರಾಂಚೈಸಿಗಳನ್ನು ಕೂಡ ಕೊಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಸ್ನೇಹಿತರೆ, ಯಾವುದೇ ಬಿಸ್ನೆಸ್ ಚಿಕ್ಕದು ದೊಡ್ಡದು ಅಂತ ಇರೋದಿಲ್ಲ. ಅದರಲ್ಲಿ ಲಾಸ್ ಮಾಡಿಕೊಳ್ಳೋದು ಅಥವಾ ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸೋದು ನಮ್ಮ ಕೈಯಲ್ಲೇ ಇರುತ್ತೆ. 3, ಮಗ್ ಟಿ ಶರ್ಟ್ಗಳ ಮೇಲೆ ಚಿತ್ರಗಳನ್ನು ಮುದ್ರಿಸಿ ಉಡುಗೊರೆಯಾಗಿ ಕೊಡುವ ಸಂಸ್ಕೃತಿ ಇತ್ತೀಚೆಗೆ ಬಹಳ ಬೆಳೆದಿದೆ. ನೀವು ಕಡಿಮೆ ವೆಚ್ಚದಲ್ಲಿ ಈ ವ್ಯವಹಾರವನ್ನು ಸಹ ಪ್ರಾರಂಭಿಸಬಹುದು. ಮುದ್ರಣ ಯಂತ್ರ, ಬಣ್ಣಗಳು ಈ ವ್ಯವಹಾರವನ್ನು ಪ್ರಾರಂಭಿಸಲು ವೆಚ್ಚವಾಗಿದೆ. ನೀವು ಟಿ ಶರ್ಟ್ ಪ್ರಿಂಟಿಂಗ್ ಬಿಸ್ನೆಸ್ಸನ್ನು ಸಾಮಾನ್ಯವಾಗಿ ನೋಡೇ ಇರ್ತೀರ. ಇದು ಕೂಡ ಇದರ ಒಂದು ಭಾಗ. ದೊಡ್ಡ ಬ್ರ್ಯಾಂಡ್ಗಳಂತಹ ಬೇವಕೂಫ್, ಬೆಂಕಿ ಹೌಸ್ ಇವೆಲ್ಲ ಸಣ್ಣದಾಗಿ ಸ್ಟಾರ್ಟ್ ಆದ ಬಿಸ್ನೆಸ್ಗಳು. 4, ಪ್ರಯಾಣದ ಬಗ್ಗೆ ಹೆಚ್ಚುತ್ತಿರುವ ಉತ್ಸಾಹವು ಪ್ರಯಾಣ ಉದ್ಯಮದಲ್ಲಿ ಅನೇಕ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಟ್ರಾವೆಲ್ ಏಜೆನ್ಸಿಗಳು ಇದರ ಭಾಗವಾಗಿವೆ. ಟ್ರಾವೆಲ್ ಏಜೆಂಟ್ಗಳು ಟಿಕೆಟ್ನಿಂದ ಹೋಟೆಲ್ ಬುಕ್ಕಿಂಗ್ನವರೆಗೆ ಗ್ರಾಹಕರ ಅಗತ್ಯಗಳನ್ನು ಪೂರೈಸ್ತಾರೆ. ಟ್ರಾವೆಲ್ ಏಜೆನ್ಸಿಯನ್ನು ಪ್ರಾರಂಭಿಸಲು ಹೆಚ್ಚು ವೆಚ್ಚವಾಗುವುದಿಲ್ಲ, ಆದರೆ ಸ್ವಲ್ಪ ರಿಸ್ಕಿ ಕೆಲಸ. ಈ ಬಿಸ್ನೆಸ್ ಮಾಡುವವರು ಸ್ವಲ್ಪ ಎಕ್ಸ್ಪೀರಿಯನ್ಸನ್ನು ತಗೊಂಡು ಶುರು ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ಲಾಸ್ಗಳನ್ನು ಕೂಡ ಫೇಸ್ ಮಾಡಬೇಕಾಗತ್ತೆ. ನಿಮಗೆ ಇನ್ನೂ ಹೆಚ್ಚಿನದಾಗಿ ಬಿಸ್ನೆಸ್ ಐಡಿಯಾಗಳು ಗೊತ್ತಿದ್ದರೆ ಕಮೆಂಟಲ್ಲಿ ಶೇರ್ ಮಾಡಿ. ಅದರಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.